ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಸೌಮ್ಯಾಸ್ ಕಿಚನ್. ಇದೇನು ನೋಡ್ತಾ ಇದ್ರಲ್ವಾ, ಇದು ಬಂದ್ಬಿಟ್ಟು ತೊಗರಿಬೇಳೆ ಚಟ್ನಿ ಪುಡಿ. ಸೊ ಇದು ಏನೆಲ್ಲಕ್ಕೆ ಯೂಸ್ ಮಾಡ್ತೀವಿ, ಇದರಿಂದ ಉಪಯೋಗ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲೇದಾಗಿ ಇದಕ್ಕೆಲ್ಲ ಏನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ಈ ತೊಗರಿಬೇಳೆ ಚಟ್ನಿ ಪುಡಿಗೆ ಬೇಕಾಗಿರೋದು ತೊಗರಿಬೇಳೆ. ಇಲ್ಲಿ ನಾನು 1 ಕಪ್ ತೊಗೊಂಡಿದ್ದೀನಿ, ಅಂದರೆ ಈ ಕಪ್ ಏನು ನೋಡ್ತಾ ಇದ್ದೀರಾ, ಈ ಮೆಜರ್ಮೆಂಟಲ್ಲಿ 1 ಕಪ್ ತೊಗೊಂಡಿದ್ದೀನಿ. 1 ಕಪ್ ತೊಗರಿಬೇಳೆ, ಅದರಲ್ಲಿ ಅರ್ಧ ಕಪ್ಪು ಪುಟಾಣಿ ಅಥವಾ ನಾವು ಕಡಲೆಪಪ್ಪು ಅಂತ ಏನು ಕರಿತೀವಲ್ವ, ಸೊ ಅದು, ಜೊತೆಗೆ 1 ಚಮಚ ಜೀರಿಗೆ, ಒಂದು ಸ್ವಲ್ಪ ಕರಿಬೇವು, ಒಣ ಕರಿಬೇವು ತೊಗೊಂಡಿದ್ದೀನಿ. ಆ್ಯಂಡ್ ಒಂದು 6ರಿಂದ 7 ಕಾಳು ಮೆಣಸು, ಒಂದು 2 ಎಸಳು ಹುಣಸೆ ಹಣ್ಣು, ಆ್ಯಂಡ್ ಇಲ್ಲಿ ನಾನು 4 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 1 ಮೆಣಸಿನ್ಕಾಯಿ ಬ್ಯಾಡಗಿದು, ಸೊ ಮೆಣಸು ಹಾಕ್ತಾ ಇರೋದ್ರಿಂದ ಮೆಣಸಿನ್ಕಾಯಿ ಕಮ್ಮಿ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಇಲ್ಲಿ ಸ್ವಲ್ಪ ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಸೊ ಇದು ಒಂಚೂರು ಪುಡಿ ಮಾಡಿದಾಗ ತಿಂದಾಗ ಒಂಚೂರು ಘಾಟ ಬರೋ ಚಾನ್ಸಸ್ ಇರುತ್ತೆ, ಸೊ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಒಣ ಕೊಬ್ಬರಿ. ಇದೊಂದು 1/4 ಕಪ್ ತೊಗೊಂಡಿದ್ದೀನಿ. ಸ್ವಲ್ಪ ಇಂಗು ಆ್ಯಂಡ್ ಅರಿಶಿನ ಪುಡಿ ನಾವು ರುಬ್ಕೋಬೇಕಾದ್ರೆ ಹಾಕೋಣ. ಸೊ ಇದಿಷ್ಟು ಈ ತೊಗರಿಬೇಳೆ ಚಟ್ನಿ ಪುಡಿಗೆ ಬೇಕಾಗಿರೋ ಪದಾರ್ಥಗಳು. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಮೊದಲನೇದಾಗಿ ಒಂದು ಬಾಣಲಿನ ಬಿಸಿಗೆ ಇಟ್ಕೊಳ್ಳೋಣ. ಈಗ ಈ ತೊಗರಿಬೇಳೆನ ಫಸ್ಟ್ ಹುರ್ಕೋಬೇಕು. ಈ ತೊಗರಿಬೇಳೆನ ನಾವು ಒಂದು ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಕೊಂಡ್ಬಿಡ್ಬೇಕು, ಯಾಕಂದರೆ ಇದೆಲ್ಲ ಪೌಡ್ರ್ ಎಲ್ಲ ಮಿಕ್ಸ್ ಮಾಡಿರ್ತಾರಲ್ವಾ, ತೊಳಿಯೋಕ್ಕಾಗೋದಿಲ್ಲ. ಹಾಗಾಗಿ ಒಂದು ಬಟ್ಟೆಯಲ್ಲಿ ಹಾಕ್ಬಿಟ್ಟು ನೀಟಾಗಿ ಒರೆಸ್ಕೊಂಡ್ಬಿಟ್ರೆ ಆ ಧೂಳು ಅಥವಾ ಪುಡಿ ಏನಾನ ಇದ್ರೆ ಹೋಗುತ್ತೆ. ಇಲ್ಲಿ ನಾವು ಹುರಿಯೋದಕ್ಕೆ ಎಣ್ಣೆ ಬಳಸ್ತಾ ಇಲ್ಲ, ಡ್ರೈ ರೋಸ್ಟ್ ಮಾಡ್ತಾ ಇರೋದು. ಸೊ ಡ್ರೈ ರೋಸ್ಟ್ ಮಾಡಿದರೆ ಒಂದು ವಾರ, 1-2 ವಾರ ಜಾಸ್ತಿ ಇಡ್ಬೋದು. ಅದನ್ನು ನೀಟಾಗಿ ಸ್ವಲ್ಪ ಘಮ ಬರೋವರೆಗೂ ಹುರ್ಕೊಂಡ್ಬಿಡೋಣ. ನೋಡಿ, ಈಗ 5 ನಿಮಿಷ ಕೈ ಬಿಡದೆ ಇರೋ ನೀಟಾಗಿ ಹುರ್ಕೋಬೇಕು. ಒಳ್ಳೆ ಘಮ ಬಂದಿದೆ ಆ್ಯಂಡ್ ಕಲರ್ ಒಂಚೂರು ಲೈಟಾಗಿ ಚೇಂಜ್ ಆಗಿದೆ, ಕಾಣಿಸ್ತಾ ಇರ್ಬೋದು. ಈಗ ಇದಕ್ಕೇನೆ ನಾವು ತಗೊಂಡಿರ್ತಕ್ಕಂತಹ ಒಣಮೆಣಸಿನ್ಕಾಯಿ ಮತ್ತು ಹುಣಸೆ ಹಣ್ಣು, ಕಾಳು ಮೆಣಸು, ಜೀರಿಗೆ ಏನು ತೊಗೊಂಡಿದ್ವಲ್ಲ ಇದಕ್ಕೆ ಹಾಕಿ ಹುರಿತಾ ಇದ್ದೀನಿ. ಕ್ವಾಂಟಿಟಿ ಕಮ್ಮಿ ಇರೋದ್ರಿಂದ ಇದರಲ್ಲೇ ಹಾಕ್ತಾ ಇದ್ದೀನಿ. ಇನ್ ಕೇಸ್ ನೀವು ಕ್ವಾಂಟಿಟಿ ಜಾಸ್ತಿ ಮಾಡ್ತಾ ಇದ್ರೆ ಸಪ್ರೇಟಾಗಿ ಹುರ್ಕೋಬೋದು. ಹುಣಸೆ ಹಣ್ಣು ಕೂಡ ಹೀಗೆ ಹಾಕೋತಾ ಇದ್ದೀನಿ. ಇದೊಂಚೂರು ಇನ್ನೂ ಒಂದು 2-3 ನಿಮಿಷ ಚೆನ್ನಾಗಿ ಹುರ್ಕೊಂಡ್ಬಿಡೋಣ. ಸೊ ಈಗ B12 ಡಿಫಿಷಿಯನ್ಸಿ ಎಲ್ಲರಿಗೂ ಇದೆ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಇದೆ. ಯಾರಾದರೂ ಕೇಳಿ ವಿಟಮಿನ್ ಡಿ ಡಿಫಿಷಿಯನ್ಸಿ ಮತ್ತು ಇಲ್ಲ ಅಂತಂದರೆ B12 ಡಿಫಿಷಿಯನ್ಸಿ. ಅದು ಎಸ್ಪೆಷಲಿ ಔಟ್ ಆಫ್ ಕಂಟ್ರೀಸಲ್ಲಿ, ಈ ತಂಪಾದ ರೀಜನ್ಗಳಲ್ಲಿ ಜಾಸ್ತಿನೇ ಇರುತ್ತೆ. ಈಗ ನಾವು ಅದನ್ನೇ ಫೇಸ್ ಮಾಡ್ತಾ ಇರೋದು. ಪ್ರತಿ ವರ್ಷ ವಿಂಟರ್ ಬಂದರೆ ಸಾಕು, ವಿಟಮಿನ್ ಡಿ ಡಿಫಿಷಿಯನ್ಸಿ ಆ್ಯಂಡ್ B12 ಫೋಲಿಕ್ ಆ್ಯಸಿಡ್. ಸೊ ಅದಕ್ಕೆ ಹಿಂದಿನ ಕಾಲದವರು ಏನಾದರೂ ಒಂದು ಮಾಡ್ತಾರೆ ಅಂದರೆ ಅದಕ್ಕೆಲ್ಲದಕ್ಕೂ ಒಂದು ರೀಸನ್ ಇರುತ್ತೆ. ಮನೆಗಳಲ್ಲಿ ಯಾವಾಗಲೂ ಪುಡಿಗಳು ಸ್ಟೋರ್ ಮಾಡಿ ಇಡ್ತಾಯಿದ್ರು. ಸೊ ದಿನಾಲು 1-2-3 ತುತ್ತು ಈ ಪುಡಿಗಳು, ಇದಾಗಿರ್ಬೋದು ಚಟ್ನಿ ಪುಡಿ ಆಗಿರ್ಬೋದು, ಅಗಸೆ ಪುಡಿ, ಫ್ಲ್ಯಾಕ್ಸ್ ಸೀಡ್, ಆಮೇಲೆ ಹಾರ್ಸ್ ಗ್ರಾಮ್ದು ಏನಂತೀವಿ ನಾವು ಅದನ್ನು, ಹುರುಳಿಕಾಳು ಪುಡಿ, ಇದೆಲ್ಲನೂ ತಿಂತಾಯಿದ್ರು. ಹಾಗಾಗಿ ಅವರೆಲ್ಲ ಗಟ್ಟಿ ಇದ್ದರು. ನಾವು ತಿಂತೀವಿ ಈಗ, ಬಟ್ ಅವರಷ್ಟು ರೆಗ್ಯುಲರಾಗಿ ಅಂದರೆ ಪ್ರತಿದಿನ ಯೂಸ್ ಮಾಡಲ್ಲ. ಯಾವಾಗಲೂ ಬೇಜಾರಾದಾಗೆ ಉಪ್ಪಿಟ್ಟಿಗೋ ಇಲ್ಲಾಂದರೆ ಅವಲಕ್ಕಿಗೋ ಹಾಕೊಂಡು ತಿಂತೀವಿ. ಈಗ ಇದಕ್ಕೆ ಒಣ ಕೊಬ್ಬರಿ ತೊಗೊಂಡಿದ್ವಲ್ಲ, ಸೊ ಒಣ ಕೊಬ್ಬರಿ ಕೂಡ ಹಾಕ್ಕೊಂಬಿಡೋಣ. ಇಲ್ಲಿ ನಾನು ಡೆಸಿಕೇಟೆಡ್ ಕೊಕೊನಟ್ ತೊಗೊಂಡಿದ್ದೀನಿ. ನೀವು ನಾರ್ಮಲ್ ಒಣ ಕೊಬ್ಬರಿನೇ ಯೂಸ್ ಮಾಡ್ಕೋಬೋದು. ಸೊ ಈಗ ಇದು ಆಲ್ಮೋಸ್ಟ್ ಆಗಿದೆ. ನಾನೀಗ ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ. ನೋಡಿ, ನಾವು ಎಣ್ಣೆ ಹಾಕದೇ ಇದ್ರೂ ಕೂಡ ಈ ಒಣ ಕೊಬ್ಬರಿಯಲ್ಲಿ ಇರ್ತಕ್ಕಂಥ ಜಿಡ್ಡಿನ ಅಂಶ ಹೇಗೆ ಕಾಣಿಸ್ತಾ ಇರ್ಬೋದು.
ಆ್ಯಂಡ್ ಇಲ್ಲಿ ನಾವು ಕಡಲೆಪಪ್ಪು ಅಥವಾ ಪುಟಾಣಿ ಅಂತ ಏನು ಕರಿತೀವಲ್ವ ಅದನ್ನು ಹುರ್ಕೊಳ್ತಾ ಇಲ್ಲ. ಇದು ಆಲ್ರೆಡಿ ಫ್ರೈಡ್ ಆಗಿರೋದ್ರಿಂದ ಅದು ಡೈರೆಕ್ಟಾಗಿ ನಾವು ಮಿಕ್ಸಿಯಲ್ಲಿ ಹಾಕೋತೀವಿ ಇದನ್ನು ಪುಡಿ ಮಾಡ್ಕೋಬೇಕಾರೆ. ಸೊ ಇದಾಗಿದೆ, ಇದು ಸಾಕೀಗ. ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ತಣ್ಣಗಾಗೋದಕ್ಕೆ ಬಿಡೋಣ. ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ ಈಗ ಇದು ತಣ್ಣಗಾಗಿದೆ. ಸೊ ಇದಕ್ಕೆ ನಾನೀಗ ನೆಕ್ಸ್ಟು ಇಲ್ಲಿ ಪುಟಾಣಿ ಏನು ತೊಗೊಂಡಿದ್ವಲ್ಲ ಇದು ಹಾಕ್ತಾ ಇದ್ದೀನಿ. ಹಾಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು. ಸೊ 1.5 ಚಮಚ ಹಾಕಿದ್ದೀನಿ. ಆಮೇಲೆ ಟೇಸ್ಟ್ ನೋಡ್ಕೊಂಡು ಮತ್ತೆ ಹಾಕ್ಕೊಟ್ರೆ ಆಯಿತು. ಹಾಗೆ ಇದಕ್ಕೆ ಇಂಗು, ಪುಡಿ ಇಂಗು ತೊಗೊಂಡಿದ್ದೀನಿ. 1/4 ಚಮಚದಷ್ಟು ಪುಡಿ ಇಂಗು. ಹಾಗೆ 1/4 ಚಮಚದಷ್ಟು ಅರಿಶಿನ ಪುಡಿ. ಸೊ ಇದಿಷ್ಟನ್ನು ಈಗ ನಾನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ನೋಡಿ ಈಗ ಇದು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ, ಪುಡಿಯಾಗಿದೆ. ನೋಡ್ತಾ ಇದ್ದೀರಲ್ಲ, ಇಷ್ಟಿದ್ರೆ ಸಾಕು, ತೀರಾ ನೈಸ್ ಬೇಡ, ಸ್ವಲ್ಪ ಸಣ್ಣದಾಗೇ ಇರಲಿ. ಇಷ್ಟು ಕೋಡ್ಸಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಜೊತೆ ಕಲಿಸ್ಕೊಂಡು ತಿನ್ನೋದಕ್ಕೆ. ಈಗ ಇದನ್ನು ಬಾಣಲಿಗೆ ಹಾಕ್ಬಿಡೋಣ. ನೋಡಿ ಈಗ ಇದನ್ನೊಂದು ಬಾಣಲಿಗೆ ಹಾಕ್ಕೊಂಡಿದ್ದೀನಿ. ಸೊ ಒಂದ್ಸತಿ ನೀಟಾಗಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಸೊ ಡಬ್ಬದಲ್ಲಿ ಹಾಕೋಕ್ಕಿಂತ ಮುಂಚೆ ಒಂದ್ಸತಿ ನೀಟಾಗಿ ಒಂದ್ಸತಿ ಕಲಿಸ್ಕೊಂಡ್ಬಿಟ್ರೆ ಏನಾದರೂ ಉಪ್ಪು ಖಾರ ಹೆಚ್ಚು ಕಮ್ಮಿ ಆಗಿದ್ರೆ ನೋಡಿಕೊಂಡು ಮತ್ತೆ ಕಲಿಸ್ಕೋಬೋದು. ಇನ್ ಕೇಸ್ ಏನಾದರೂ ಉಪ್ಪು ಒಂದು ಕಡೆನೇ ಉಳ್ಕೊಂಡ್ಬಿಟ್ಟಿದ್ರೆ ನೀಟಾಗಿ ಕಲ್ತ್ಕೊಳ್ಳುತ್ತೆ ಅದು. ಸೊ ಈ ವಿಡಿಯೋದಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ ಅದು ತುಂಬಾ ಲೈಟ್ ಕಲರ್. ಆ್ಯಕ್ಚುಲಿ ಹೇಳಬೇಕಂದ್ರೆ ವಿಡಿಯೋಲಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಿಲ್ಲ ಕಲರು. ಈಗ ನನ್ನ ಕೈಯಲ್ಲಿರೋದು ಆಲ್ಮೋಸ್ಟ್ ಆರೆಂಜಿಶ್ ಎಲ್ಲೋ ಇದೆ, ಬಟ್ ವಿಡಿಯೋದಲ್ಲಿ ತುಂಬ ಲೈಟ್ ಕಲರ್ ಕಾಣಿಸ್ತಾ ಇದೆ. ಘಮ ಘಮ ಅಂತ ಇದೆ. ಈಗ ಇದನ್ನು ಒಂದು ಏರ್ ಟೈಟ್ ಜಾರ್ಗೆ ಹಾಕೊಂಡ್ಬಿಡೋಣ. ನೋಡ್ತಾ ಇದ್ರಲ್ಲ, ಈಗ ಬಾಕ್ಸಿಗೆ ಹಾಕಿದ್ದೀನಿ ನಮ್ಮ ತೊಗರಿ ಬೇಳೆ ಚಟ್ನಿ ಪುಡಿ, ಅಥವಾ ಇದನ್ನು ನಾವು ನಮ್ಮ ಕಡೆ, ನಮ್ಮ ಬಳ್ಳಾರಿ ಕಡೆ ಅನ್ನದ ಪುಡಿ ಅಂತ ಕರಿತೀವಿ. ಸೊ ಇದು ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಇದು ನಮ್ಮ ಅಜ್ಜಿ ಮಾಡ್ತಾಯಿದ್ರು, ನಮ್ಮ ಅಪ್ಪಗೆ ತುಂಬಾ ಇಷ್ಟ. ಇದು ನಮ್ಮ ಮನೇಲಿ ಎಲ್ಲರೂ ತಿಂತಾರೆ ಇದನ್ನು. ಸೊ ಹೆಲ್ದಿ ಕೂಡ, ಪ್ರೋಟೀನ್ ಇರುತ್ತೆ. ಹಾಗೆ ಎಸ್ಪೆಷಲಿ ಹೇಳಿದಾಗೆ B12 ಡಿಫಿಷಿಯನ್ಸಿ ಇದ್ದವ್ರಿಗೆ ಡೈಲಿ 1-2 ಚಮಚ ಇದನ್ನು ತಿಂತಾಯಿದ್ರೆ, ಬೆಳಗ್ಗೆ 1 ಚಮಚ ಅನ್ನದ ಜೊತೆಗೆ, ನೈಟ್ ಯಾವುದಾದ್ರೂ ಚಪಾತಿ ರೊಟ್ಟಿ ಜೊತೆಗೆ ಹಚ್ಕೊಂಡು ತಿಂದರೆ ಸೊ ನೀವೇ ಚೇಂಜಸ್ ನೋಡ್ತೀರಾ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಟೇಸ್ಟ್ ಕೂಡ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಸೊ ಇವತ್ತು ನಾನು ತೋರಿಸಿರೋದು ಕಡಿಮೆ ಕ್ವಾಂಟಿಟಿಗೆ. ನಿಮಗೆ ಜಾಸ್ತಿ ಬೇಕಂದರೆ ಡಬಲ್ ಮಾಡ್ಕೊಳ್ಳಿ ಪೋರ್ಷನ್, ಅಷ್ಟೇನೇನಿಲ್ಲ. ಈ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿರೋರು ಬೆಲ್ ಐಕನ್ ಕ್ಲಿಕ್ ಮಾಡಿ. ಸೊ ದಟ್ ನಾನು ಹೊಸ ಬ್ಲಾಗ್ ನಿಮಗೆ ನೋಟಿಫೈ ಆಗುತ್ತೆ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗೋಣ. ನಮಸ್ತೆ ಎಲ್ರಿಗೂ. ನಮಸ್ತೆ ಕರ್ನಾಟಕ.